ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಿರಿ ಕನ್ನಡ ಪಠ್ಯ ವಿಷಯದ ಪದ್ಯ 4 ಭರವಸೆ ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. 1ನೆಯ ಪ್ರಶ್ನೆ, ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು? ಮಲ್ಲಿಗೆ ಕೋಗಿಲೆಯನ್ನು ಕರೆದು, ಪ್ರಿಯ ಗೆಳತಿ, ಹಾಡೊಂದ ಹಾಡೆ, ಆಗಸದಲ್ಲಿ ಹಾರಾಡುವ ನಿನಗೆ ಸಾಕಷ್ಟು ಅನುಭವಗಳನ್ನು ಪಡೆದು ಹೊನ್ನಿನ ಗಣಿಯಂತಿರುವೆ, ಈ ಲೋಕದ ವಿಚಾರವನ್ನು ಹೇಳು ಎಂದು ಕೇಳಿತು. ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆ ಪ್ರಕೃತಿಯ ಬಗ್ಗೆ ಏನೆಂದು ಉತ್ತರ ನೀಡಿತು? ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆ ಪ್ರಕೃತಿಯ ಬಗೆಗೆ ಈ ರೀತಿ ಉತ್ತರವನ್ನು ನೀಡಿತು. ಮನುಷ್ಯನಾದವನು ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿ ಅದನ್ನು ನಾಶ ಮಾಡುವಲ್ಲಿ ನಿರತನಾಗಿದ್ದಾನೆ. ನೈಜವಾದ ಮಣ್ಣಿನ ಸೊಗಡನ್ನು ಮರೆತು ಗೋಡೆಗಳ ಮೇಲೆ ಮರಗಿಡ ಬಳ್ಳಿಗಳ ಚಿತ್ರವನ್ನು ಬಿಡಿಸಿ ಆನಂದಿಸುತ್ತಾ ಸ್ವಾರ್ಥಿಯಾಗಿದ್ದಾನೆ ಎಂಬುದಾಗಿ ಉತ್ತರ ನೀಡಿತು. ಕೋಗಿಲೆಯ ಆಶಾವಾದವೇನು? ಕೋಗಿಲೆಯು ಮಲ್ಲಿಗೆಗೆ ನೀಡುವ ಸಾಂತ್ವನದ ಮಾತುಗಳು ಓದುಗರಿಗೆ ಚೈತನ್ಯವನ್ನು ತಂದುಕೊಡುತ್ತದೆ. ಈ ಭೂಮಿ ಬರಡಲ್ಲ, ಅಮರ ಪ್ರೇಮದ ವರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ಪ್ರಕೃತಿ ಕವಿತೆಯಲ್ಲಿ ಎತ್ತಿ ಹಿಡಿಯಲಾಗಿದೆ. ಇದು ಕೋಗಿಲೆಯ ಆಶಾವಾದ ಮಾತ್ರವಾಗಿರದೆ ಕವಯಿತ್ರಿಯ ಆಶಯವೂ ಆಗಿದೆ. ಕವಿತೆಯ ಕೊನೆಯಲ್ಲಿ ಆಶಾವಾದದ ಸಾಂತ್ವನವಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯನ್ನು ಬರೆಯಿರಿ. ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ವ್ಯಕ್ತಪಡಿಸಲಾಗಿದೆ. ಅದನ್ನು ಈ ಕೆಳಗಿನ ಸಾಲುಗಳು ಪುಷ್ಟೀಕರಿಸುತ್ತವೆ. ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯನ್ನು ಕರೆದು, ಪ್ರಿಯ ಗೆಳತಿ, ಹಾಡೊಂದನ್ನು ಹಾಡೆ, ಬಾನ ಸಂಚಾರಿಣಿಯೇ, ಅನುಭವದ ಹೊನ್ಗಣಿಯೇ, ಲೋಕವಾರ್ತೆಯದೇನು ಅರುಹೆ ಎನ್ನಲು ಕೋಗಿಲೆಯು, ಏನೆಂದು ಹಾಡಲಿ ನಾ, ಏನ ಅರುಹಲಿ, ಚೆಲುವೆ ಬಣ್ಣ ಬೆಳಗಿನ ಮಾತನರಿಯೇ, ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು, ನೈಜತೆಗೆ ಇಲ್ಲ ಬೆಲೆಯು, ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ, ಮಧುರ ಗಾನದೊಂದಿಗೆ ಮಲ್ಲಿಗೆಯೊಡನೆ ಬೆರೆತಾಗ. ಈ ವಾಕ್ಯವನ್ನು ಕವಯಿತ್ರಿ ಚಿತ್ರಿಸಿದ್ದಾರೆ. ನೈಜತೆಗೆ ಇಲ್ಲ ಬೆಲೆಯು ಸಂದರ್ಭ ಸಹಿತ ವಾಕ್ಯಗಳು. ಪ್ರಸ್ತುತ ಸಾಲನ್ನು ಶ್ರೀಮತಿ ಬಿ.ಟಿ. ಲಲಿತಾ ನಾಯ್ಕರವರ ಭರವಸೆ ಎಂಬ ಕವಿತೆಯಿಂದ ಆರಿಸಲಾಗಿತ್ತು. ಬಿದಿರು ಮಳೆ ಕಂಟಿರಲಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಈ ಲೋಕವಾರ್ತೆಯ ಬಗ್ಗೆ ಹೇಳುತ್ತಾ ಕೋಗಿಲೆಯು ಮಲ್ಲಿಗೆಗೆ ಈ ಸಾಲುಗಳನ್ನು ಹೇಳುತ್ತದೆ. ವಿವರಣೆ ಬಂದು, ನೈಜತೆ ಎಂಬುದು ಪ್ರಕೃತಿ ದತ್ತವಾದುದು. ಈ ಪ್ರಕೃತಿ ಈಗ ವಿನಾಶದೆಡೆಗೆ ಹೋಗುತ್ತಿರುವುದರಿಂದ ನೈಜತೆಗೆ ಇಲ್ಲಿ ಬೆಲೆಯೇ ಇಲ್ಲ ಎಂಬುದನ್ನು ವ್ಯಕ್ತಪಡಿಸಲಾಗಿದೆ. ಅಮರ ಪ್ರೇಮದ ವರತೆ ಹರಿಯುವುದು ಉಂಟು ಅಲ್ಲಲ್ಲಿ ಎಂಬ ವಾಕ್ಯ ಶ್ರೀಮತಿ ಬಿ.ಟಿ. ಲಲಿತಾ ನಾಯ್ಕರವರ ರಚಿಸಿರುವಂತಹ ಭರವಸೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದ್ದು, ಇದನ್ನು ಬಿದಿರು ಮಳೆ ಕಂಟಿಯಲಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ, ಪ್ರತಿಭಟನೆಯ ಕೊನೆಯಲ್ಲಿ ಆಶಾವಾದದ ಚಿಲುಮೆಯನ್ನು ಚಿಮ್ಮಿಸುತ್ತಾ ಭೂಮಿ ಬರಡಲ್ಲ, ಅಮರ ಪ್ರೇಮದ ವರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ವಿವರಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ತಿಳಿಸಲಾಗಿದೆ. ವಿವರಣೆ ಬಂದು, ಭೂಮಿ ಬರಡಲ್ಲ, ಅಮರ ಪ್ರೇಮದ ವರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ಈ ಒಂದು ಸಾಲಿನಲ್ಲಿ ವ್ಯಕ್ತಪಡಿಸಲಾಗಿದೆ. ಇನ್ನು ಕೃತಿಕಾರರ ಪರಿಚಯವನ್ನು ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಹಾಗಾಗಿ ಈ ಒಂದು ಭರವಸೆ ಎಂಬ ಪದ್ಯದ ಕವಿ ಬಂದು ಬಿ.ಟಿ. ಲಲಿತಾ ನಾಯ್ಕರವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಳಿ ತಾಂಡ್ಯದಲ್ಲಿ 4/4/1945 ಜನಿಸ್ತಾರೆ. ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಖ್ಯಾತರಾದ ಇವರು ಹಲವಾರು ಮೌಲಿಕ ಕೃತಿಗಳನ್ನು ಕನ್ನಡ ಸಾರಸತ್ವ ಲೋಕಕ್ಕೆ ನೀಡಿದ್ದಾರೆ. ಚಂದ್ರ ಪರಾಭವ, ಭಟ್ಟನ ಕನಸು, ನೆಲೆಬೆಲೆ, ನಮ್ ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ ತಾಲೂಕು ದರ್ಶನ, ಒಡಲಬೇಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳ ಕತೆ, ರೇಡಿಯೋ ನಾಟಕಗಳನ್ನು ರಚಿಸಿರುವರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿರುವರು. ಇನ್ನು ಇಡೀ ಪದ್ಯದ ಸಾರಾಂಶವನ್ನು ಒಮ್ಮೆ ನೋಡೋದಾದರೆ, ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆ ಮೂಲಕ ವ್ಯಕ್ತಪಡಿಸುವ ಕವನವೇ ಭರವಸೆಯಾಗಿದೆ.
ಪ್ರಸ್ತುತ ಈ ಕವನವನ್ನು ಬಿಟಿ ಲಲಿತಾ ನಾಯ್ಕರವರ ಬಿದಿರು ಮಳೆ ಕಂಟಿಯಲಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದ್ದು, ವಸಂತನಾಗಮನವನ್ನು ಮಲ್ಲಿಗೆ ಅರಳುತ್ತಾ ಸುತ್ತಲೂ ಗಂಧವನ್ನು ಪಸರಿಸುವುದರ ಮೂಲಕ ಲೋಕಕ್ಕೆ ಸಾರಿದರೆ, ಕೋಗಿಲೆಯು ಮಾವಿನ ಮರದ ಮೇಲೆ ಕುಳಿತು ಮಲ್ಲಿಗೆಯ ಪರಿಮಳದೊಂದಿಗೆ ತನ್ನ ಮಧುರ ಗಾನವನ್ನು ಬೆರೆಸುತ್ತದೆ. ಬಳ್ಳಿಯಲ್ಲಿ ಬಳಕುತ್ತಿದ್ದ ಮಲ್ಲಿಗೆಯು ಕೋಗಿಲೆಯನ್ನು ಕರೆದು, ಬಾನಲ್ಲಿ ಸಂಚರಿಸುವ ನೀನು ಈ ಲೋಕದಲ್ಲಿ ನಡೆಯುವುದನ್ನು ಮತ್ತು ಅದರಿಂದ ನಿನಗಾಗುವ ಅನುಭವವನ್ನು ನಿನ್ನ ಮಧುರದ ಧ್ವನಿಯಲ್ಲಿ ಹಾಡಿ ಹೇಳೆ ಪ್ರಿಯ ಗೆಳತಿ ಎಂದು ಹೇಳಲು, ಕೋಗಿಲೆಯು, ನಾನು ಏನೆಂದು ಹಾಡಲಿ, ಏನೆಂದು ಹೇಳಲಿ ಚೆಲುವೆ, ಈ ಲೋಕವು ಎಲ್ಲಿ ನೋಡಿದರೂ ಬರೀ ಮೋಸದಿಂದಲೇ ತುಂಬಿ ಹೋಗಿದೆ. ನೈಜತೆಗೆ ಇಲ್ಲಿ ಬೆಲೆಯೇ ಇಲ್ಲ. ನನಗಂತೂ ಮೋಸಗೊಳಿಸುವ ಬೆಡಗು ಭಿನ್ನಾಣವು ತಿಳಿಯದು. ಇಲ್ಲಿಯ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಸುಂದರವಾದ ಪ್ರಕೃತಿಯ ಸಿರಿಮಡಿಗೆ ಕೊಡಲಿ ಹಾಕಿ ಅದನ್ನು ನಾಶಪಡಿಸುತ್ತಿರುವರು. ಮಣ್ಣಿನಲ್ಲಿ ಸೊಗಸಾಗಿ ಬೆಳೆಯುವ ಮರ ಗಿಡ ಬಳ್ಳಿಗಳನ್ನು ನಾಶಪಡಿಸಿ ಅದರ ಬಗ್ಗೆ ಸಂಪೂರ್ಣವಾಗಿ ಮರೆತು ಗೋಡೆಗಳ ಮೇಲೆ ಆ ಚಿತ್ರವನ್ನು ಬಿಡಿಸಿ ಆನಂದ ಪಡುತ್ತಿದ್ದಾರೆ. ನೈಜತೆಗಿಂತ ಕೃತಕತೆಗೆ ಹೆಚ್ಚು ಬೆಲೆ ಕೊಡುತ್ತಿದ್ದಾನೆ ಮನುಷ್ಯ. ಆದರೆ ಹೇ ಗೆಳತಿ, ನಿರಾಶೆಯಾಗದಿರು. ಕವಿಯ ಕಲ್ಪನೆಯ ಗಾನ ಲಹರಿಯಲ್ಲಿ ಮಾವು ಮಲ್ಲಿಗೆ ಭ್ರಮರ ಮತ್ತಿತರ ಝೇಂಕಾರ ಇಂದಿಗೂ ಕೇಳಿಬರುತ್ತಿದೆ. ಈ ಭೂಮಿ ಇನ್ನೂ ಬರಡಾಗಿಲ್ಲ, ಅಮರ ಪ್ರೇಮದ ವರತೆ ಇನ್ನೂ ಇಲ್ಲಿ ಹರಿದಿಹುದು ಎಂಬುದನ್ನು ಸಂತೈಸಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಭರವಸೆ ಪದ್ಯದ ಪ್ರಶ್ನೋತ್ತರಗಳ ಒಂದು ವಿಡಿಯೋ. ಮತ್ತೊಂದು ಇಂತಹದೇ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.